ಕೆಲವೇ ದಿನಗಳಲ್ಲಿ ಮೋದಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿತಾರೆ. ಪಾರ್ಲಿಮೆಂಟ್ಗೆ ಮಹಿಳೆ ಎಂಟ್ರಿ, ಆಕೆಯೇ ಮುಂದಿನ ಪ್ರಧಾನಿ. ಭೀಕರ ಜಲಪ್ರಳಯಕ್ಕೆ ಸಾಕ್ಷಿಯಾಗುತ್ತೆ 2024 ವರ್ಷ. ಸಿಎಂ ಆಗಿ ಸಿದ್ದು ಮುಂದುವರಿಯೋದು ಡೌಟ್, ಡಿಕೆಶಿ ಸಿಎಂ ಆಗ್ತಾರಾ? ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮುಂದುವರಿಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕಾ ಇಲ್ಲ ಡಿಕೆಶಿ ಸಿಎಂ ಆಗಬೇಕಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರ ಕಾರಣ ಕೈಲಿ ಅಭಿಮನ್ಯುವಿನ ಹೆಂಡತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ. ದೇಶ ತಿರುಗುತ್ತೆ. ಆದರೆ ಕೃಷ್ಣ ಇಲ್ಲ. ದುರ್ಯೋಧನನ ತೊಡೆ ಹೊಡಿಸಿದ ಕೃಷ್ಣ ಇಲ್ಲ, ಆದರೆ ದುರ್ಯೋಧನೇ ಗೆಲ್ತಾನೆ. ಭವಿಷ್ಯ, ಅದರಲ್ಲೂ ಹಾಸನದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರ ಭವಿಷ್ಯ ಎಂದಿಗೂ ಸುಳ್ಳಾಗಿದ್ದೇ ಇಲ್ಲ. ಇವರ ಬಾಯಿಂದ ಬರುವ ಒಂದೊಂದು ಭವಿಷ್ಯಗಳು ಸತ್ಯವಾಗತ್ತೆ. ಅದರಲ್ಲೂ ಇವರ ಬಾಯಿಂದ ಶುಭ ಭವಿಷ್ಯಕ್ಕಿಂತ ಕೆಡುಕಿನ ಭವಿಷ್ಯವೇ ಅತಿ ಹೆಚ್ಚು ಕೇಳಿ ಬರುತ್ತೆ. ಇದೀಗ ಮತ್ತೆ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೆಲವು ದಿನಗಳ ಹಿಂದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಶ್ರೀಗಳು ಮುಂದೆ ರಾಜ್ಯದಲ್ಲಾಗುವ ಅನಾಹುತ, ರಾಜ್ಯ ರಾಜಕಾರಣದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಈಗ ಅದೇ ರೀತಿ ಕೋಡಿ ಶ್ರೀಗಳು ಕೇಂದ್ರ ರಾಜಕಾರಣದ ಕುರಿತು ಮತ್ತೊಂದು ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಇದಿಷ್ಟೇ ಇಲ್ಲದೆ ಕ್ರೋಧಿ ನಾಮ ಸಂವತ್ಸರ ಮನುಕುಲದ ವಿನಾಶಕ್ಕೆ ಕಾರಣವಾಗತ್ತೆ ಅಂತ ಹೇಳಿದ್ದಾರೆ. ಪಾರ್ಲಿಮೆಂಟ್ಗೆ ಮಹಿಳೆಯ ಎಂಟ್ರಿ ಆಗತ್ತಂತೆ. ಹಾಗಾದ್ರೆ ಇನ್ನೂ ಕೆಲವು ದಿನಗಳಲ್ಲಿ ಪ್ರಧಾನಿ ಮೋದಿ ಪಟ್ಟದಿಂದ ಇಳಿತಾರಾ? ಮಹಿಳೆ ಪ್ರಧಾನಿಯಾಗ್ತಾರಾ? ಕೋಡಿ ಶ್ರೀಗಳ ಆ ಭವಿಷ್ಯದ ಅರ್ಥ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕೋಡಿಮಠದ ಶ್ರೀಗಳು ರಾಷ್ಟ್ರ ರಾಜಕಾರಣದ ಕುರಿತು ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೇಂದ್ರ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ನಡೆಯಲಿವೆಯಂತೆ. ಕೇಂದ್ರ ರಾಜಕಾರಣವನ್ನ ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ಹೋಲಿಕೆ ಮಾಡಿ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಗಳು. ಅದೇನೆಂದ್ರೆ, ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣ ಕಟ್ ಮಾಡ್ತಾನೆ. ಇದನ್ನ ನೆನಪಿಸಿದ ಕೋಡಿ ಶ್ರೀಗಳು ಸದ್ಯದಲ್ಲಿ ಅಭಿಮನ್ಯುವಿನ ಹೆಂಡತಿ ಪಾರ್ಲಿಮೆಂಟ್ ಪ್ರವೇಶ ಮಾಡಲಿದ್ದಾಳೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕೋಡಿ ಶ್ರೀಗಳು ನುಡಿದ ಈ ಭವಿಷ್ಯ ರಾಜ್ಯದಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಕುತೂಹಲಕಾರಿ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅಭಿಮನ್ಯುವಿನ ಹೆಂಡತಿ ಪಾರ್ಲಿಮೆಂಟ್ ಪ್ರವೇಶ ಮಾಡಲಿದ್ದಾಳೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಆದರೆ ಆ ಅಭಿಮನ್ಯು ಯಾರು, ಅಭಿಮನ್ಯುವಿನ ಹೆಂಡತಿ ಯಾರು ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಎದ್ದಿದೆ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣನ ಅನುಪಸ್ಥಿತಿಯಲ್ಲಿ ದುಷ್ಟ ದುರ್ಯೋಧನಿಗೆ ಗೆಲುವು ಆಗಲಿದೆ ಅಂತ ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಅವರ ಈ ಭಯಂಕರ ಭವಿಷ್ಯ ನುಡಿಗೆ ರಾಜಕೀಯ ವಲಯದಲ್ಲಿ ತಲ್ಲಣ ಶುರುವಾಗಿದೆ. ದುರ್ಯೋಧನನ ಗೆಲುವು ಎಂಬುದಕ್ಕೆ ಕೇಳುವುದಕ್ಕೆ ಭಯವಾಗತ್ತೆ. ಅಂಥದ್ರಲ್ಲಿ ಕೋಡಿ ಶ್ರೀಗಳು ದುರ್ಯೋಧನನ ಗೆಲುವು ಆಗಲಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ದುರ್ಯೋಧನ ಯಾರು? ಶ್ರೀಗಳು ನುಡಿದ ಭವಿಷ್ಯ ಒಳ್ಳೆಯದಕ್ಕ ಅಥವಾ ಕೆಟ್ಟದ್ದಕ್ಕ? ದುರ್ಯೋಧನನಿಗೆ ಗೆಲುವು ಆಗಿದ್ದೆಯಾದ್ರೆ ದೇಶಕ್ಕೆ ಅದೆಂತ ಆಪತ್ತು ಒದಗಿ ಬರಲಿದೆ? ಇಂದಿನ ರಾಜಕಾರಣದಲ್ಲಿ ದುರ್ಯೋಧನನಷ್ಟು ದುಷ್ಟ ರಾಜಕಾರಣಿ ಯಾರಿದ್ದಾರೆ? ದುರ್ಯೋಧನ ದುಷ್ಟನೆಂದು ಎಲ್ಲರಿಗೂ ಗೊತ್ತಿದ್ರೂ ಸಹ ಅವನಿಗೆ ಗೆಲುವು ಹೇಗೆ ಸಿಗತ್ತೆ? ಒಂದು ವೇಳೆ ಈ ದೇಶದಲ್ಲಿ ದುರ್ಯೋಧನನಿಗೆ ಗೆಲುವು ಆಗಿದ್ದೆಯಾದ್ರೆ ದೇಶವನ್ನ ಆತ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾನೆ ಎಂಬೆಲ್ಲ ಆತಂಕದ ಪ್ರಶ್ನೆಗಳು ಜನರಲ್ಲಿ ಹುಟ್ಟಿಕೊಂಡಿವೆ. ಇನ್ನು ಈಗ ನಡೀತಾ ಇರೋದು ಕ್ರೋಧಿನಾಮ ಸಂವತ್ಸರ. ಇದು ಹೆಸರೇ ಸೂಚಿಸಿದಂತೆ ಕ್ರೋಧಿನಾಮ ಸಂವತ್ಸರ ಯಾರಿಗೂ ಕೂಡ ಒಳ್ಳೆದನ್ನ ಮಾಡೋದಿಲ್ಲ ಅಂತ ಶ್ರೀಗಳು ಹೇಳಿದ್ದಾರೆ. ಈ ಸಂವತ್ಸರದಲ್ಲಿ ಕ್ರೋಧ ಹೆಚ್ಚಾಗಿರುತ್ತೆ. ಈ ವರ್ಷದಲ್ಲಿ ಸಮಾಜಕ್ಕೆ ಒಳಿತಿಗಿಂತ ಕೆಟ್ಟದ್ದೇ ಹೆಚ್ಚಿನದ್ದು ಅಂತ ಹೇಳಿದ್ದಾರೆ. ಕ್ರೋಧ ಅಂದ್ರೆ ಸಿಟ್ಟು ಈ ವರ್ಷವನ್ನ ಹೆಚ್ಚಾಗಿ ಆಳುತ್ತೆ. ಸುಖ ನೆಮ್ಮದಿಗೆ ಕೊರತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಕ್ರೌರ್ಯ ತಾಂಡವವಾಗಿರುತ್ತೆ. ಹೀಗಾಗಿ ಈ ವರ್ಷ ಅಷ್ಟೊಂದು ಒಳ್ಳೆಯದು ಇಲ್ಲ ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಈ ಸಂವತ್ಸರದಲ್ಲಿ ದುಷ್ಟಶಕ್ತಿಯ ಪ್ರಭಾವ ಅದೆಷ್ಟು ಬಲವಾಗಿರುತ್ತದೆ ಎಂದರೆ ಪಂಚಭೂತಗಳು ಸಹ ತಮ್ಮ ಶಕ್ತಿಯನ್ನ ಕಳೆದುಕೊಳ್ಳಲಿವೆ ಅಂತ ಹೇಳಿದ್ದಾರೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಭೂತಗಳಿಂದಲೂ ಮನುಕುಲಕ್ಕೆ ತೊಂದರೆಯಾಗಲಿದೆಯಂತೆ. ಹೀಗಾಗಿ ಈ ವರ್ಷ ನೀರು, ಬೆಂಕಿ ಸೇರಿದಂತೆ ಎಲ್ಲ ಪಂಚಭೂತಗಳಿಂದಲೂ ಮನುಕುಲಕ್ಕೆ ತೊಂದರೆ ಇದೆಯಂತ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಈ ವರ್ಷದ ಮಳೆ ತುಂಬಾನೇ ತೊಂದರೆ ಕೊಡಲಿದೆಯಂತೆ. ಎಲ್ಲ ಕಡೆಗಳಲ್ಲೂ ಸಮ ಪ್ರಮಾಣದಲ್ಲಿ ಮಳೆಯಾಗುವುದಿಲ್ಲವಂತೆ. ಒಂದು ಪ್ರದೇಶ ಅಥವಾ
ರಾಜ್ಯದಲ್ಲಿ ವಿಪರೀತ ಮಳೆಯಾದ್ರೆ ಮತ್ತೊಂದು ಕಡೆ ಬರ ಇರತ್ತಂತೆ. ಇದರಿಂದಾಗಿ ಎಲ್ಲಿ ಮಳೆಯಾಗತ್ತೋ ಅಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ನಾಶವಾಗತ್ತಂತೆ. ಹೀಗಾಗಿ ಮಳೆ ಆಗದೆ ಇರುವ ಕಡೆಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಲಿವೆಯಂತೆ. ಇನ್ನು ಈ ಕ್ರೋಧಿನಾಮ ಸಂವತ್ಸರದ ಸಂದರ್ಭದಲ್ಲಿ ಜಗತ್ತು ಪ್ರಕೃತಿ ವಿಕೋಪಕ್ಕೆ ತುತ್ತಾಗಲಿದೆಯಂತೆ. ಕೆಲವು ಕಡೆಗಳಲ್ಲಿ ನಿರಂತರ ಮಳೆ ಸುರಿಯುವ ಪರಿಣಾಮ ಜಲಪ್ರಳಯವಾಗುವ ಸಂಭವ ಇದೆಯಂತೆ. ಈಗಾಗಲೇ ದುಬೈ ಜಲಪ್ರಳಯದಿಂದ ಕಂಗಾಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ದೇಶಗಳಲ್ಲಿ ಅತೀವ ಮಳೆಯಿಂದಾಗಿ ಪ್ರವಾಹ ಉಕ್ಕಿ ಹರಿಯತ್ತೋ ಗೊತ್ತಿಲ್ಲ. ಹಾಗೆಯೇ ಜಲಪ್ರಳಯದ ಜೊತೆ ಕೆಲವು ಕಡೆಗಳಲ್ಲಿ ಭೂಕಂಪದ ತೊಂದರೆಯೂ ಕೂಡ ಆಗಲಿದೆಯಂತೆ. ಕ್ರೋಧಿ ನಾಮ ಸಂವತ್ಸರದ ವರ್ಷದ ಭವಿಷ್ಯವನ್ನ ಶ್ರೀಗಳು ಈ ರೀತಿಯಾಗಿ ನುಡಿದಿದ್ದಾರೆ. ಒಗಟುಗಳಿಂದಲೇ ಕೂಡಿರುವ ಈ ಭವಿಷ್ಯವಾಣಿಗಳು ಅನೇಕ ಕುತೂಹಲಗಳನ್ನ ಉಂಟು ಮಾಡಿದೆ. ಹಾಗೇನೇ ಶ್ರೀಗಳು ನುಡಿದಿರುವ ಈ ಭವಿಷ್ಯವಾಣಿಗಳು ಮುಂದಿನ ದಿನಗಳಲ್ಲಿ ಎಷ್ಟು ನಿಜವಾಗಲಿದೆ ಅನ್ನೋದನ್ನ ನೋಡಬೇಕಿದೆ. ಇಷ್ಟೆಲ್ಲ ಹೇಳಿದ ಕೋಡಿ ಶ್ರೀಗಳು ಕೇಂದ್ರ ಸರ್ಕಾರದ ಕುರಿತು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಕುರಿತು ಅಶುಭ ಸುದ್ದಿಯ ಬಗ್ಗೆ ಹಿಂಟು ಕೊಟ್ಟಿದ್ದಾರೆ. ಕಳೆದ 2 ಅವಧಿಯಲ್ಲಿ ಬಿಜೆಪಿ ಸ್ವತಂತ್ರ ಅಧಿಕಾರವನ್ನ ನಡೆಸಿತ್ತು. ಆದರೆ 3ನೇ ಬಾರಿಗೆ ಮೈತ್ರಿಕೂಟಗಳೊಂದಿಗೆ ಸೇರಿ ದೇಶದಲ್ಲಿ ಅಧಿಕಾರ ನಡೆಸ್ತಾ ಇದೆ ಬಿಜೆಪಿ. ಈ ಮೈತ್ರಿಕೂಟದ ಕುರಿತು ಮುಂದಿನ ಭವಿಷ್ಯ ಹೇಗಿರಲಿದೆ ಅಂತ ಕೇಳಿದಾಗ ಶ್ರೀಗಳು ಹೀಗೆ ಮಾತನ್ನ ಹೇಳಿದ್ದಾರೆ. ಅಂಗಡಿ ಈಗ ತಾನೇ ಓಪನ್ ಆಗಿದೆ, ಈಗಲೇ ಇಷ್ಟ್ಯಾಕೆ ಅವಸರ ಅಂತ ಹೇಳಿದ ಶ್ರೀಗಳು, ಶ್ರಾವಣದವರೆಗೂ ಕಾಯಬೇಕು, ಅಶುಭದ ಸುದ್ದಿಯನ್ನ ಈಗಲೇ ನುಡಿಬಾರದು, ಹೀಗಾಗಿ ಅದೇನು ಅನ್ನೋದನ್ನ ಶ್ರಾವಣದಲ್ಲಿ ಹೇಳ್ತೇನೆ ಅಂತ ಶ್ರೀಗಳು ಹೇಳಿದ್ದಾರೆ. ಹಾಗಾದ್ರೆ ಶ್ರಾವಣ ಮಾಸದಲ್ಲಿ ಆಡಳಿತಾರೂಢ ಕೇಂದ್ರ ಸರ್ಕಾರಕ್ಕೇನಾದ್ರೂ ಗಂಡಾಂತರವಿದೆಯಾ? ಹಾಗಿದ್ರೆ 3ನೇ ಬಾರಿ ಅಧಿಕಾರದ ಗದ್ದುಗೆ ಏರಿರುವ ನರೇಂದ್ರ ಮೋದಿಯವರು 5 ವರ್ಷಗಳ ಅವಧಿಯನ್ನ ಪೂರ್ಣಗೊಳಿಸೋದೇ ಇಲ್ವಾ ಅನ್ನುವಂತಹ ಅನುಮಾನದ ಪ್ರಶ್ನೆಗಳು ಕಾಡುವುದಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಕೇಳಿದಾಗ ಅದೆಲ್ಲವನ್ನ ಶ್ರಾವಣದಲ್ಲಿ ಹೇಳ್ತೀನಿ, ಅಶುಭವನ್ನ ಈಗಲೇ ನುಡಿಬಾರದು ಅಂತ ಶ್ರೀಗಳು ಹೇಳಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಶ್ರಾವಣದ ನಂತರ, ಮುಂದಿನ ಆಗಸ್ಟ್ ನಂತರ ಅಶುಭ ಸುದ್ದಿ ಏನಾದ್ರೂ ಇದೆಯಾ ಅಂತ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಇವರು ಹೇಳಿದ್ರಲ್ಲಿ ನಿಜ ಆಗಿದ್ರೂ ಆಗಿರಬಹುದು. ಯಾಕಂದ್ರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಇಲ್ಲಿಯವರೆಗೂ ಸ್ವತಂತ್ರವಾಗಿ ಅಧಿಕಾರ ನಡೆಸಿತ್ತು. 2014, 19 ಎರಡೂ ಅವಧಿಯಲ್ಲೂ ಮೋದಿ ಸ್ವತಂತ್ರ ಆಡಳಿತ ಕೊಟ್ಟಿದ್ರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಕಡಿಮೆ ಸೀಟುಗಳು ಬಂದ ಪರಿಣಾಮ ಮಿತ್ರ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಅಧಿಕಾರ ನಡೆಸ್ತಾ ಇದೆ. ಒಂದು ಕಡೆ INDIA ಒಕ್ಕೂಟ ಮೋದಿ ಸರ್ಕಾರದ ಪತನಕ್ಕೆ ಕಾಯ್ತಾ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಶ್ರಾವಣದ ನಂತರ ಕೇಂದ್ರ ಸರ್ಕಾರಕ್ಕೆ ಅಶುಭ ಇದ್ರೂ ಆಗಿರಬಹುದು. ಮೊದಲೇ ಹೇಳಿದಂತೆ ಕೋಡಿ ಶ್ರೀಗಳ ಭವಿಷ್ಯ ಅಷ್ಟಾಗಿ ಸುಳ್ಳಾಗಿರೋ ಇತಿಹಾಸವೇ ಇಲ್ಲ. ಯಾಕಂದ್ರೆ ಇವರು ಈ ಹಿಂದೆ ನುಡಿದ ಭವಿಷ್ಯಗಳು ನಿಜವಾಗಿದೆ. ಹಾಸನದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾಸ್ವಾಮೀಜಿಗಳು ಕರ್ನಾಟಕದಲ್ಲಿ ಭವಿಷ್ಯದಲ್ಲಿ ನುಡಿಯುವ ಸಂಗತಿಗಳನ್ನು ಆಗಾಗ್ಗೆ ತಿಳಿಸ್ತಾ ಇರ್ತಾರೆ. ಇದರಲ್ಲಿ ಭಯಾನಕ ವಿಚಾರಗಳೇ ಹೆಚ್ಚು. ಅವರು ಹೇಳಿದ ಭವಿಷ್ಯವೂ ನಿಜವಾಗಿದೆ. ಇನ್ನು ಕೊರೋನಾ, ಚಂದ್ರಯಾನ, ಇಸ್ರೇಲ್ ಹಾಗೂ ಪ್ಯಾಲೆಸ್ತೇನ್ ಯುದ್ಧ ಮತ್ತು ರಾಜಕೀಯದ ಬಗ್ಗೆ ಭವಿಷ್ಯಗಳನ್ನು ನುಡಿದಿದ್ರು. ಅವೆಲ್ಲವೂ ಕೂಡ ನಿಜವಾಗಿದೆ. ಇನ್ನು ಜಗತ್ತಿನಲ್ಲಿ ವಿಷಾನಿಲ ಬೀಸುವ ಪ್ರಸಂಗ ಎದುರಾಗಲಿದ್ದು ರೋಗ ರುಜಿನಗಳು ಕಾಡಲಿವೆ. ವಿಶ್ವಾದ್ಯಂತ ಇದು ವ್ಯಾಪಕವಾಗಲಿದೆ. ವಿಷಾನಿಲದ ಪರಿಣಾಮ ನಮ್ಮ ದೇಶ ಭಾರತದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗಲಿದೆ ಎಂಬ ಭವಿಷ್ಯವನ್ನ ಈ ಹಿಂದೆ ಕೋಡಿ ಶ್ರೀಗಳು ನುಡಿದಿದ್ರು. ಹಾಗೇನೇ ಈ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಭೀತಿ ಇದೆ. ಭೂಕಂಪಗಳು, ಸುನಾಮಿಗಳಿಂದ ಹೆಚ್ಚಿನ ಜನರು ಸಾವು ನೋವು ಸಂಭವಿಸಲಿದೆ. ಹೀಗಾಗಿ ಯುದ್ಧದ ಭೀತಿಯನ್ನ 2 ದೇಶಗಳು ಸಂಕಷ್ಟಕ್ಕೆ ಸಿಲುಕಲಿವೆ ಅಂತ ಕೋಡಿ ಶ್ರೀಗಳು ಹೇಳಿದರು. ಹಾಗೆಯೇ ವಿಶ್ವದ ಭೂಪಟದಲ್ಲಿ ಒಂದು ದೇಶ ಅಳಸಿ ಹೋಗಲಿದೆ ಅಂತ ಕೋಡಿ ಶ್ರೀಗಳು ನುಡಿದಿದ್ರು. ಅವರು ನುಡಿದಂತೆ ಅಫ್ಘಾನಿಸ್ತಾನವನ್ನ ತಾಲಿಬಾನ್ ವಶಕ್ಕೆ ಪಡೆದುಕೊಂಡಿತ್ತು. ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ ಈ ಹಿಂದೆ ರಾಜ್ಯದಲ್ಲಿ ಸೂತ್ರಧಾರಿ ಸರ್ಕಾರ ಬರಲಿದೆ ಅಂತ ಹೇಳಿದ್ರು. ಅದರಂತೆ ಯಡಿಯೂರಪ್ಪನವರು ಸಿಎಂ ಸ್ಥಾನದಿಂದ ಇಳಿದು ಬಸವರಾಜ ಬೊಮ್ಮಾಯಿಯವರು ಸಿಎಂ ಆದರು. ಬೊಮ್ಮಾಯಿಯವರು ಬುದ್ಧಿವಂತರಾಗಿರೋದ್ರಿಂದ ವಿವೇಕದಿಂದ ರಾಜ್ಯಭಾರ ನಡೆಸಲಿದ್ದಾರೆ ಅಂತ ಹೇಳಿದ್ರು. ಅದರಂತೆ ಅವರು ಅವಧಿ ಮುಗಿಯುವವರೆಗೂ ಅಧಿಕಾರ ನಡೆಸಿದ್ರು. ಈ ಎಲ್ಲದರ ಮಧ್ಯೆ ಇತ್ತೀಚೆಗಷ್ಟೇ ಇಬ್ಬರು ಪ್ರಧಾನಿಗಳ ಸಾವಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ರು ಕೋಡಿ ಶ್ರೀಗಳು. ಅದರಂತೆ ತಿಂಗಳ ಹಿಂದಷ್ಟೇ ಇರಾನ್ ಅಧ್ಯಕ್ಷನ ಸಾವಾಗಿತ್ತು. ಅಲ್ಲದೆ ಸ್ವಾಮೀಜಿ ಒಬ್ಬರ ಕೊಲೆಯಾಗತ್ತೆ ಅಂತಲೂ ಕೂಡ ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಹೀಗೆ ಕೋಡಿಮಠದ ಶ್ರೀಗಳ ಭವಿಷ್ಯ ಅಂದ್ರೆ ಸಾಕು, ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ.